ಚೆನ್ನಾಗಿ ಮಾಡಿದ್ರಿ ಸರ್. ಒಂದ್ ನಿಮಿಷ ಸರ್, ಇಲ್ಲಿ ನೋಡಿ ಸರ್, ಕಾರ್ಯಾಚರಣೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಆದ್ರೆ ಭಾನುವಾರ ವಿಚಾರ ಗೊತ್ತಾಯ್ತು, ಭಾನುವಾರನೇ ಎಚ್ಚೆತ್ಕೊಂಡಿದ್ರೆ ನಿನ್ನೆನೆ ಆನೆನ ಲಿಫ್ಟ್ ಮಾಡುವಂತ ಕೆಲಸ ಮಾಡ್ಬೋದಾಗಿತ್ತಲ್ವ ಸರ್? ಅದು ನಿನ್ನೆಯಿಂದನೇ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಮಾಡೋದಕ್ಕೋಸ್ಕರ. ಏನು ನಮಗೆ ಭಾನುವಾರ ಮೆಸೇಜ್ ಬಂದಿರೋದು. ಸೊ ಭಾನುವಾರನೇ ನಾವು ಟೀಮ್ ಕಂಪ್ಲೀಟ್ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಗೆ ಆನೆ ಹಿಡಿಬೇಕು ಅಂತಂದ್ರೆ ನಮಗೆ ಮೇಯ್ನ್ ಏನಪ್ಪಾ ಅಂತಂದ್ರೆ ನೀರು ಇರಬಾರ್ದು ಆನೆಗೆ. ನಾವು ಡಾಟ್ ಮಾಡಬೇಕು ಅಥವಾ ಲಿಫ್ಟ್ ಮಾಡಬೇಕು ಅಥವಾ ಅನಸ್ತೀಶ ಕೊಡಬೇಕು ಅಂತಂದರೆ, ಯಾಕಂದರೆ ಟ್ರಂಕು ಮತ್ತು ಬಾಯೊಳಗಡೆ ನೀರು ಹೋಯ್ತು ಅಂದರೆ ಸಡನ್ ಡೆತ್ ಆಗ್ಬಿಡುತ್ತೆ. ಸೊ ಬಿಫೋರ್ ನಾವೇನು ಮಾಡಿದ್ವಿ ಸರ್ ಹೇಳ್ದಂಗೆ ಸುಮಾರು ಪ್ಲ್ಯಾನನ್ನು ಓಪನ್ ಮಾಡಿದ್ವಿ ನಾವು, ಸಂಡೇ ಮತ್ತು ಮಂಡೇ 2 ದಿನನೂ. ಆ ಟೈಮಲ್ಲಿ ನಮಗೆ ಆನೆ ಈಚೆಗೆ ಬರೋಕ್ಕಾಗಿಲ್ಲ. ನೀರನ್ನು ತುಂಬ ಲೆವೆಲ್ ಮಾಡಿದ್ವಿ, ಈಚೆ ಬರೋದಕ್ಕೆ ಅದು ಆ ಫೋರ್ಸ್ ಇರೋದ್ರಿಂದ ಅದು ಈಚೆ ಬರೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಗೇಟ್ ಓಪನ್ ಮಾಡಿಸಿದ್ವಿ, ಇನ್ನೊಂದು ಕಂಟೈನರ್ ಇಟ್ವಿ, ಯಾವುದಕ್ಕೂ ಬರಲಿಲ್ಲ ಅದು. ಸೊ ಕೊನೆ ಆಪ್ಷನಲ್ಲಿ ನಾವು ಸೆಡೇಟ್ ಮಾಡಿ ಅದನ್ನು ಟ್ರಂಕ್ನ ಲಿಫ್ಟ್ ಮಾಡಿ ಮಾಡೋಣ ಅಂತ ಈಗ ಏನು ಮಾಡಿದ್ದೀವಲ್ಲ ಆ ಪ್ರೊಸೀಜರ್ಗೆ ನಾವು ಕೊನೆಗೆ ಇದು ಮಾಡಿದ್ವಿ. ಇದು ತುಂಬ ಹೈಲಿ ರಿಸ್ಕಿ ಅನೆಸ್ಥೀಷಿಯಾ ಮಾಡ್ತಿರೋದು ನಾವು ಈ ಟೆರೈನಲ್ಲಿ. ಮತ್ತು ಈ ವಾಟರ್ ಬಾಡಿಲಿ ನಾವು ಆನೆನೇ ಹಿಡಿಯೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲ್ಯಾನ್ಡ್ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ಸೀನಿಯರ್ ಡಾಕ್ಟರ್ಸ್ ಇರ್ಬೋದು, ಸೌತ್ ಆಫ್ರಿಕಾದಿಂದ ನಮ್ಮ ಸೀನಿಯರ್ ಡಾಕ್ಟರ್ಸು, ಮತ್ತು ಸನತ್ ಮುಲಿಯಾ ಅಂತೇಳಿ WIA ಇಂದ. ಸೊ ಎಲ್ಲರದ್ದು ಒಂದು ಒಪಿನಿಯನ್ ತಗೊಂಡು ಕೊನೆಯಲ್ಲಿ ನಾವು ಇದು ಸ್ಟ್ರೆಚ್ಚರ್ ಪ್ಲ್ಯಾನ್ ಬಂತು. ಸ್ಟ್ರೆಚ್ಚರನ್ನು ಹೆಂಗೆ ಮಾಡೋದು ಅನ್ನೋದು ಕೂಡ ತುಂಬ ದೊಡ್ಡ ಇದಿತ್ತು. ಅದೃಷ್ಟಕ್ಕೆ ನಮಗೆ ಇಲ್ಲೇ ಅದು ಗೇಟ್ ಥರ ಸಿಕ್ತು. ಅದನ್ನು ನಾವು ವೆಯ್ಟ್ ತಡೆಯುತ್ತಾ ಅಂತೇಳಿ ಕ್ರೇನ್ಗಳು ಬೆಂಗಳೂರಿಂದ ಕ್ರೇನ್ ತರಿಸಿ, ಸೊ ಅದು ಆ ಡೆಪ್ತ್ ಒಂದು 60 ಫೀಟಿಂದ ಮೇಲಿದೆ ಇದು. ಆ ಡೆಪ್ತಿಂದ ಎತ್ತೋದು ಹೇಗೆ ಅಂತೆಲ್ಲ ಮಾಡಿದಾಗ ನಮಗೆ 1 or 2 days ಬರ್ತಾಯಿತ್ತು. ಮತ್ತು ಅನಿಮಲ್ನ ಕೂಡ ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ತಾಯಿದ್ವಿ. ಸೊ ಈ ನೀರಲ್ಲೇ ಇರೋದ್ರಿಂದ ಅದಕ್ಕೇನಾಯಿತು, ಫುಟ್ ಮತ್ತು ಟ್ರಂಕ್ ಅದು ಮಾಯ್ಶ್ಚರ್ ಜಾಸ್ತಿ ಆಗಿ ಆಲ್ಮೋಸ್ಟ್ ನೀರಲ್ಲಿ ಬೆರ್ತ್ಕೊಳ್ಳುತ್ತೆ ಅಂತ ಹೇಳೋಕ್ಕಲ್ಲ, ಆ ಥರ ಆಗ ಸ್ಟಾರ್ಟ್ ಆಯಿತು. ಸೊ ಅನಸ್ತೀಶ ಕೊಡೋಕ್ಕೂ ನಮಗೆ ಪ್ರಾಬ್ಲಮ್ ಇರುತ್ತೆ. ಆದರೂ ಸ್ಟಿಲ್ ಇದರಲ್ಲಿ ಮಾಡಿದ್ವಿ. ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ. ಸೊ ಮೈನ್ ಏನಪ್ಪ ಅಂದರೆ ಕಾಲಲ್ಲಿ ಮಾತ್ರ ಅದು ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಈಚೆಗೆ ಬಂತು ಅಂದ ತಕ್ಷಣ, ಬಿಸಿಲು ಬಂದ ತಕ್ಷಣ ಸರಿ ಹೋಗುತ್ತೆ. ಅದನ್ನು ಬಿಟ್ಟರೆ ಹೆಲ್ತ್ ಇಶ್ಯೂ ಏನಿಲ್ಲ. ಮತ್ತು ಇದು ಗಂಡಾನೆ ಒಂದು 10 ರಿಂದ 12 ವರ್ಷ ಇರ್ಬೋದು. ಇದು ಸೊಂಡ್ಲು ಅದು ಇನ್ಫೆಕ್ಷನ್, ಹೌದು. ಸೊ ಅದು ಏನು ವೈಟಿಶ್ ಕಾಡುತ್ತಲ್ಲ ಅದು ಮಾಯ್ಶ್ಚರ್ ಆಗಿರೋದು ಅದು. ಸೊ ಅದು ದಟ್ ಈಸ್ ನಾಟ್ ಎ ಇನ್ಫೆಕ್ಷನ್. ನೀರಲ್ಲಿ ನಿಂತು ಸೊಂಡ್ಲನ್ನ ಹಾಕಿರುತ್ತೆ, ಮತ್ತು ಕಾಲು ಹಾಕಿರೋದ್ರಿಂದ ಬಾಲು ತುದಿ ಏನಿರುತ್ತೆ ಅದು ನೀರೆಲ್ಲ ಆಗಿರೋದ್ರಿಂದ ಕಂಟಿನ್ಯೂಸ್ ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಫಸ್ಟ್ ಏಡ್ ಎಲ್ಲ ಮಾಡಿದ್ದೀವಿ, ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀವಿ. ಇವಾಗ ಕಂಡೀಷನ್ ಈಗ ನಾವೇನು ಮಾಡ್ತೀವಿ, ಡ್ರೋನಲ್ಲಿ ಇದನ್ನ ಕಂಟಿನ್ಯೂ ಮಾನಿಟರ್ ಮಾಡ್ತೀವಿ. ಸೊ ಇದಾದಮೇಲೆ ಯಾವ ಕಡೆಗೆ ಮೂವ್ ಆಗುತ್ತೆ ಮತ್ತು ಇಲ್ಲಿಂದ ಬೇರೆ ಕಡೆಗೆ ಹೋಗುತ್ತೆ ಅದನ್ನ ನೋಡ್ಕೊಂಡು ಊರ ಕಡೆಗೆ ಹೋಗ್ತಿದೆ ಅಂದರೆ ಮತ್ತೆ ಡ್ರೈವ್ ಮಾಡಿ ವಾಪಸ್ ಕಾಡಿಗೆ ಬಿಡ್ತೀವಿ. ಅದು ಆರಾಮ್ಸಿ ನಾವು ಇನ್ನೂ 1 month ತನಕ ಇದು ಕಂಟಿನ್ಯೂ ಎಲ್ಲೆಲ್ಲಿ ಮೂವ್ಮೆಂಟ್ ಆಗುತ್ತೆ ಅದನ್ನು ನಾವು ಡ್ರೋನ್ ಯೂಸ್ ಮಾಡ್ಕೊಂಡು ಮಾನಿಟರ್ ಮಾಡ್ತೀವಿ. ಹೌದು, ಇದು ಒಂದೊಂದು ಆನೆಯಲ್ಲಿ ಬಾಡಿ ಕಂಡೀಷನ್ನು, ಏಜು, ಸೆಕ್ಸ್ ಮೇಲೆ ಹೋಗುತ್ತೆ. ಸೊ ನಾವು ಒಂದು 2000 ರಿಂದ 2,500 kg ಬಾಡಿ ವೇಟ್ಗೆ ಡೋಸೇಜ್ ಪ್ರಿಪೇರ್ ಮಾಡಿದ್ವಿ. ಸೊ ಅದಾದರೂ ಕೂಡ ಏನಾಗುತ್ತೆ, ಆನೆ ನಾವು ಈಗ ಡೋಸೇಜ್ಗೆ ಹೋಗೋಕ್ಕಾಗೋದಿಲ್ಲ. ಸೊ ಏನು ಆನೆಗೆ ಪ್ರಿಸ್ಕ್ರೈಬ್ ಡೋಸೇಜ್ ಇರುತ್ತೆ ಅದನ್ನೇ ನಾವು ಕೊಟ್ಟಿದ್ವಿ. ಅದಾದಮೇಲೆ ಇದು ಅನಿಮಲ್ ಸ್ವಲ್ಪ ಬೀಳೋದಕ್ಕೆ 10 ರಿಂದ 15 ನಿಮಿಷ ಆಗುತ್ತೆ. ಒಂದೊಂದು ಆನೆಗಳು 30 ನಿಮಿಷಕ್ಕೆ ಬೀಳುತ್ತೆ, ಒಂದೊಂದು 45 ನಿಮಿಷಕ್ಕೆ ಬೀಳುತ್ತೆ. ಇದು ಎಷ್ಟು ನಿಮಿಷ, ಇದು 25 to 30 minutes ಆಯಿತು. ಅದು ಡೋಸ್ ಒಂದೇ, ಯಾವುದೇ ಅದೊಂದು ಮೈಂಡಲ್ಲಿ ಎಲ್ಲ ಜನಕ್ಕಿದೆ, ಒಂದೇ ಡೋಸಲ್ಲಿ ಆನೆ ಬೀಳಬೇಕು ಅನ್ನೋದಿಲ್ಲ. ಟಾಪ್ ಅಪ್ ಅಂತ ಮಾಡ್ತಿರ್ತೀವಿ ನಾವು. ಈಗ 1 ml ಹೊಡಿತೀವಿ, ಒಂದು ಡೋಸೇಜ್ ಕಾನ್ಸಂಟ್ರೇಷನ್ ಅಂದರೆ ಮತ್ತೆ 1 ml ಹೊಡೆಯಲ್ಲ ಅದನ್ನು. ನೆಕ್ಸ್ಟ್ 0.1 ಹಾಕೋದು, ಅದಕ್ಕೆ ಅಡಿಷನಲ್ ಕೊಡ್ತಿರ್ತೇವೆ. ಬಿಟ್ಟರೆ 2-3 ಡಾಟ್ ಮಾಡ್ತು ಅಂತಂದರೆ ಆನೆಗೆ ಜಾಸ್ತಿ ಜೀವಕ್ಕೆ ತೊಂದರೆ ಅನ್ನೋದು ಅದು ಸುಳ್ಳು ಮಾಹಿತಿ. ಎಲ್ಲರಿಗೂ ಮೈಂಡಲ್ಲಿ ಹೇಗಿದೆ ಅಂತಂದರೆ 3 ಡಾಟ್ ಮಾಡಿದ್ರೆ ಆನೆ ಸತ್ತೋಗುತ್ತೆ, 2 ಡಾಟ್ ಮಾಡಿದ್ರೆ ಆನೆ ಸತ್ತೋಗುತ್ತೆ, ಅದೆಲ್ಲ ಸುಳ್ಳು. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಡೋಸೇಜ್ ಕೊಡ್ತೀವಿ, ಅದಾದಮೇಲೆ ಟಾಪ್ ಅಪ್ ಅಂತ ಮಾಡ್ತೀವಿ ನಾವು. ಆನೆ ಇನ್ನೂ ಬೀಳ್ತಿಲ್ಲ, ನಾವು ಆ ಟೈಮಲ್ಲಿ ಬೀಳಲಿಲ್ಲ ಅಂದಾಗ ಮತ್ತೆ ಕೊಡ್ತೀವಿ. ಅದು ನಮ್ಮ ಹತ್ರ ರಿವರ್ಸಲ್ ಕೂಡ ಏಜೆಂಟ್ ಇರುತ್ತೆ. ಇಮಿಡಿಯೇಟಾಗಿ ಏನಾದ್ರು ತೊಂದರೆ ಆಗ್ತಿದೆ ಅಂದರೆ ಇಮಿಡಿಯೇಟ್ ರಿವರ್ಸ್ ಮಾಡ್ತೀವಿ ಅದನ್ನು. ರಿಲೀಸ್ ಏನಂತಂದ್ರೆ ಈಗ ನಾವು ಇದನ್ನು ತುಂಬ ದೂರ ತಗೊಂಡು ಹೋಗೋಕ್ಕೂ ಆಗಲ್ಲ. ಸೊ ಇದೇ ಕಾಡಲ್ಲಿ ಇರೋದ್ರಿಂದ ಇದು ಮಿಸ್ ಆಗಿ ಕಾಡಿಗೆ ಇದು ನೀರೊಳಗಡೆ ಎಲ್ಲೋ ಬಿದ್ದಾದ್ಮೇಲೆ ಅದೇನು ಮುಂದೆ ಪಾರ್ಟ್ ಇದೆಯಲ್ಲ ಇದ್ರದ್ದು, ಅದು ಸ್ವಲ್ಪ ಸ್ಲೋಪಿ ಇದೆ ಅದು. ಸೊ ಅದು ಗೇಟ್ ಹತ್ರ ಬಂದಿದೆ, ಅದು ಈಜು ಹೊಡೆದು ಆ ಕಡೆಗೆ ಪಾಸ್ ಆಗೋಕ್ಕಾಗಿಲ್ಲ, ಕೊನೆಗೆ ಗೇಟ್ ಒಳಗಡೆ ನುಗ್ಬಿಟ್ಟಿದೆ ಇದು. ಸೊ ಇದರಲ್ಲಿ ನಾವು ಬೇರೆ ಆಪ್ಷನ್ ಯಾವುದೇ ಮಾಡಿದ್ರೂ ಅನಿಮಲ್ನ ಲಿಫ್ಟ್ ಮಾಡೋದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಓಡಿಸೋದಾಗಲಿ ಮತ್ತು ನೀರು ಫಿಲ್ ಮಾಡಿ ಅದು ಈಜು ಹೊಡೆಯೋಕ್ಕಾಗದೇ 1 hour 2 ಅವರಲ್ಲಿ ಮತ್ತೆ ಅಲ್ಲೂ ಡ್ರೌನಿಂಗ್ ಆಗಿ ಸತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನೀರನ್ನೆಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡಿಸಿ ನಾವು ಫೈನಲಿ ಈ ಡಿಸಿಷನ್ ತಗೊಂಡು ಚೆನ್ನಾಗಿ ಮಾಡಿದ್ವಿ. ಪ್ರಜ್ಞೆ ನಾವು 1 hour ಅಲ್ಲ 1.5 hour ತನಕ ಮಲಗಿಸ್ಬೋದು ಆನೆನ. ಪ್ರಜ್ಞೆ ಬರಬೇಕು ಅಂದರೆ ಮತ್ತೆ ಇಂಜೆಕ್ಷನ್ ಕೊಡಬೇಕು ನಾವು. ಈಗ ಇದನ್ನ ಇಲ್ಲಿಗೆ ತಂದು ಇಲ್ಲಿ ರಿವರ್ಸ್ ಮಾಡ್ತೀವಿ ನಾವು. ಅದನ್ನು ಇಂಜೆಕ್ಷನ್ ಮಾಡಿದ್ಮೇಲೆ ಅದು ರಿವರ್ಸ್ ಆಗಿ ಹೋಗುತ್ತೆ. ಎಲ್ಲ ಮಾಡಿದ್ದೀವಿ, ಆರಾಮಾಗಿದೆ, ತೊಂದರೆ ಇಲ್ಲ, ಕಂಪ್ಲೀಟಾಗಿ ಎದ್ದು ಹೋಗಿದೆ. ಸೊ ಇದು ಸ್ಟಿಲ್ ನಾವು ಅದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ ಅದನ್ನು. ಸೊ ಕಂಪ್ಲೀಟ್ ಆಂಟಿಬಯೋಟಿಕ್ ಇರ್ಬೋದು, ಪೇನ್ ಕಿಲ್ಲರ್ಸ್ ಎಲ್ಲನೂ ಕೂಡ ಕೊಟ್ಟಿದ್ದೀವಿ. ಡಾಕ್ಟರ್ ರಮೇಶ್, ನಾಗರೋಳಿ ಟೈಗರ್ ರಿಸರ್ವ್.